ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, 16ನೇ ಅಧ್ಯಾಯ ಮೊದಲ ಸಾಮುವೇಲ ಗ್ರಂಥಕ್ಕೆ ಹೋಗುವಾಗ 15ರಲ್ಲಿ ಒಂದು ಮಾತಿದೆ. 1ನೇ ಸಾಮುವೇಲ 15:22ರಲ್ಲಿ ಯಜ್ಞವನ್ನು ಸಮರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಯಜ್ಞಗಳನ್ನು ಸಮರ್ಪಿಸಬೇಕು ಅಂತ ಸಮುವೇಲನು ಮಾಡೋ ಕೆಲಸ. ಲೇವಿ ಗೋತ್ರದಲ್ಲಿ ಹುಟ್ಟಿರುವ ಸಮುವೇಲನು ದೇವರು ಆರಿಸಿಕೊಂಡಿದ್ದಾನೆ. ಆದರೆ ಅದನ್ನು ಕೆಲಸ ಮಾಡೋದು ಸೌಲನಿಗೆ ಇಷ್ಟ. ಆದರೆ ಅವನು ಕೆಲಸ ಮಾಡಬಾರ್ದು. ಯಾಕೆ? ಅದು ಮಾಡೋದು ಯಾಜಕರು ಮಾಡಬೇಕು. ಈಗ ಯಾರು ಮಾಡ್ತಾ ಇದ್ದಾರೆ? ಸೌಲನು ಅದನ್ನು ಮುಗಿಸಿದ್ದಾನೆ. ಆಗ ನಾನು ಹೇಳಿದ ಕೆಲಸ ಮಾಡಿಲ್ಲಲ್ವ ಈ ಸೌಲು ಅಂತ ದೇವರು ದುಃಖಪಟ್ಟಿದ್ದಾರೆ. ಇಂದಿನ ದಿವಸ ಪವಿತ್ರಾತ್ಮನ ದುಃಖ ಪಡುವ ಹಾಗೆ ನೀವು ಜೀವಿಸಬೇಡ್ರಿ. ಏಕೆಂದರೆ ಪವಿತ್ರಾತ್ಮನು ದುಃಖ ಪಡುವ ಹಾಗೆ ನೀವು ಜೀವಿಸಿದರೆ ನೀವು ಉದ್ಧಾರ ಆಗಲ್ಲ. ನಿಮ್ಮ ಕೈ ಕೆಲಸ ಉದ್ಧಾರ ಆಗಲ್ಲ. ಈಗ ನೋಡ್ರಿ, ದೇವರು ದುಃಖ ಪಡ್ತಾ ಇದ್ದಾನೆ, ಯೆಹೋವನು ದುಃಖ ಪಡ್ತಾ ಇದ್ದಾನೆ. ಸಮುವೇಲ, ನಾನು ದುಃಖ ಪಟ್ಟಿದ್ದೀನಿ, ನೀನು ಕೂಡ ಎಷ್ಟು ದಿನ ಅಂತ ಕಣ್ಣೀರು ಸುರಿಸ್ತೀಯ? ನಾನು ನಿರ್ಧಾರ ಮಾಡಿದ್ದೀನಿ, ಅದನ್ನು ನೀನು ನೆರವೇರಿಸಬೇಕು. ಏನು ಸ್ವಾಮಿ ಅಂತ ದೇವರನ್ನು ಸಮುವೇಲನು ವಿಧೇಯವಾಗಿ ಕೇಳ್ತಾ ಇದ್ದಾನೆ. ಇಂದಿನ ದಿವಸ ವಿಧೇಯತವಾಗಿ ದೇವರನ್ನ ಕೇಳೋರಿದ್ದಾರ? ನೋಡ್ರಿ, ವಿಧೇಯತವಾಗಿ ಕೇಳೋರು ಇರಬೇಕು ಅಂತ ದೇವರು ನೋಡ್ತಾ ಇದ್ದಾರೆ. ವಿಧೇಯತವಾಗಿ ದೇವರನ್ನು ಕೇಳಿದ್ರೆ ನಮಗೂ ನಿಮಗೂ ಎಲ್ಲ ಸರ್ವ ಜನಾಂಗಕ್ಕೂ ಪ್ರಪಂಚಕ್ಕೂ ಒಳ್ಳೆಯದು. ಯಾಕೆ ಗೊತ್ತಾ? ನಾನು ಏನು ಮಾಡಬೇಕು ದೇವರೇ ಅಂತ ನಾವು ಕೇಳಬೇಕು. ಈಗ ಸಮುವೇಲನು ಏನು ಮಾಡ್ತಾ ಇದ್ದಾನೆ? ಅಳುತ್ತಾ ಇದ್ದಾನೆ. ಸಾಕು ನೀನು ಅಳ್ತಿದ್ದು, ನಡಿ ಬೆತ್ಲೆಹೇಮ ಅಂತ ಊರಿಗೆ ಹೋಗು. ಯೆಶಾಯ ಮಗನಿರ್ತಾನೆ. ಯೆಶಾಯ ಮಗನು ನಾನು ಆರಿಸ್ಕೊಂಡಿದ್ದೀನಿ, ಅವರಿಗೆ 7 ಜನ ಮಕ್ಕಳಿದ್ದಾರೆ, ಅವರಲ್ಲಿ ಒಬ್ಬನನ್ನು ನಾನು ಆರಿಸ್ಕೊಂಡಿದ್ದೀನಿ, ಅಲ್ಲಿಗೆ ಹೋಗಿ ನೀನು ಅಂತ ಅಂದರೆ, ಹೋದರೆ ನಾನು ಸಾಯಿಗೊಳಿಸ್ಬಿಡ್ತಾನಪ್ಪ ಸೌಲು. ಇಲ್ಲ, ಯಜ್ಞದ ಕುರಿಮರಿ ನಾನು ಯಜ್ಞ ಮಾಡಬೇಕು, ಕುರಿಮರಿಗೆ ಬಲಿಯಿಡಬೇಕು ಅಂತಂದು ಹೇಳು. ಸರಿ ಸ್ವಾಮಿ, ನಾನು ಹೋಗ್ತೀನಿ. ಹೋಗಿದ್ದಾನೆ. ಹೋಗಿ ಯುದ್ಧ ಶೂರರನ್ನು ಕರ್ಕೊಂಬಂದಿದ್ದಾನೆ. ಯುದ್ಧ ಮಾಡೋಕ್ಕೆ ಸೌಲನಿಗೆ ಸಮರ್ಪಿಸಿದ 6 ಮಂದಿ ಅಣ್ಣ ತಮ್ಮಂದರು ಕರ್ಕೊಂಬಂದ್ರ. ಇವರು ಯಾರು ನನಗೆ ಸರಿಯಾಗಲ್ಲ. ಯಾಕೆ? ದೇವರು ಆರಿಸ್ಕೊಂಡಿದ್ದು ಮನುಷ್ಯರಿಗೆ ಆಕಾರ ಸರಿಯಾಗಲ್ಲ. ಯಾಕೆಂದರೆ ದೇವರು ಹೃದಯವನ್ನು ನೋಡ್ತಾನೆ, ಹೃದಯ ಅಂತರಂಗವನ್ನು ನೋಡ್ತಾನೆ. ಇಂದಿನ ದಿವಸ ಯಾರ್ಯಾರು ನಿಮ್ಮ ಹೃದಯವನ್ನು ಪರೀಕ್ಷಿಸ್ಕೊಳ್ರಿ. ನಿಮ್ಮ ಹೃದಯವನ್ನು ಪರೀಕ್ಷಿಸ್ಕೊಂಡ್ರೆ ನೀವು ಮೇಲಿನ ಇರುವವರಿಗೆ ಮೇಲೆ ಏನೇನು ಮಾಡ್ತಾವೋ ಅದನ್ನೇ ಮಾಡಬೇಕು. ಭೂಮಿ ಮೇಲಿದ್ದು ಯಾವುದು ನಿಮ್ಮ ಮನಸ್ಸಿಗೆ ಇರಬಾರ್ದು. ಭೂಮಿಯಲ್ಲಿ ಎಷ್ಟೋ ಚಾಳಿಗಳಿದ್ದಾವೆ, ವ್ಯಸನಗಳಿದ್ದಾವೆ, ಯಾವ ಮಾಡಬಾರ್ದು. ಮೇಲಿರುವವನ್ನೇ ನೀವು ನೆನೆಸ್ಕೋಬೇಕು. ಏಕೆಂದರೆ ಮೇಲಿರುವವು ನಮಗೆ ಆಶೀರ್ವಾದ, ಆತ್ಮೀಯವಾದದ್ದು ನಮಗೆ ಆಶೀರ್ವಾದ.
ಭೂಮಿಯಲ್ಲಿ ಏನು ಬಿತ್ತುತ್ತೀಯೋ ಪರಮನೊಂದು ಬಿತ್ತೀಯ. ಭೂಮಿಯಲ್ಲಿ ಏನು ಬಿಚ್ಚುತ್ತೀಯೋ ಪರಮನೊಂದು ಬಿಚ್ಚುತ್ತೀಯ. ಭೂಮಿಯಲ್ಲಿ ಏನು ಬಂಧಿಸ್ತೀಯೋ ಪರಮನಲ್ಲಿ ಬಂಧಿಸ್ತೀಯ. ನೋಡ್ರಿ, ಈಗ ಅಣ್ಣ ತಮ್ಮಂದರು 6 ಜನ ಬಂದಿದ್ದಾರೆ. ಇವ್ರು ಯಾರು ಇಲ್ಲ, ಇವ್ರು ಯಾರಿಗೆ ಇಷ್ಟ ಇಲ್ಲ. ನೀನು ಕಂಬದ ತೆಗೆದುಕೋ, ನಾನು ಹೇಳೋವನನ್ನು ಕರಿ. ಯಾರಾದರೂ ಅದರ ನಿನ್ನ ಮಗನರಂಗಿ ಅದರಪ್ಪ ಯಾರು? ಯೆಶಾಯನ ಒಬ್ಬನು ಮಗ ದಾವೀದನದ್ದಾನೆ. ಅವನು ಕುರಿಗಳು ಕಾಸ್ಕೊಂಡು ಅವನು ಕರಿಸು, ಅವರನ್ನು ಕಳಿಸಿರಿ, ನಾನು ಇಲ್ಲೇ ಕೂತ್ಕೊತೀನಿ ಅಂತ ಹೇಳಿದಾಗ ಅವನು ಬಂದನು. ಅವನು ಬರೋದ್ರಲ್ಲೇ ದೇವರು ಮಾತಾಡ್ತಾ ಇದ್ದಾರೆ. ನೋಡ್ರಿ, ಇಂದಿನ ದಿವಸ ಯಾರಾದರೂ ಅದರ ಆಶೀರ್ವಾದ ಬೇಕು ಅಂತ ನೀವು ಆಲೋಚನೆ ಮಾಡೋದ್ರಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ಅಭಿಷೇಕಿಸ್ತಾನೆ, ಕೃಪೆ ಕೊಡ್ತಾನೆ. ನಿಮಗೆ ಮೇಲಿರುವವನೇ ನೀವು ಹುಡುಕಬೇಕು, ಭೂ ಸಂಬಂಧವಾದದ್ದು ಯಾವುದು ಹುಡುಕಬಾರ್ದು. ಈಗ ದಾವೀದನು ಬಂದಿದ್ದಾನೆ, ಕೊಂಬನ್ನು ತೆಗೆದುಕೊಂಡು ಅಭಿಷೇಕಿಸಿದ್ದಾನೆ. ಕೊಂಬನ್ನು ಅಭಿಷೇಕಿಸಿ ತನ್ನ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ. ಯಾರಿಗೆ? ದಾವೀದನ ಮಕ್ಕಳಿಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಭಿಷೇಕಿಸಿದವನು ದೇವರು ಅಭಿಷೇಕಿಸಿದ್ದಾರೆ ದಾವೀದನನ್ನು. ಇಂದಿನ ದಿವಸ ನಮ್ಮನ್ನು ಅಭಿಷೇಕಿಸಿದ್ದಾನೆ, ಆಶೀರ್ವಾದಿಸಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ಕನಿಕರಿಸಿದ್ದಾನೆ, ನಮ್ಮನ್ನು ಆಶೀರ್ವಾದದಿಂದ ಎತ್ತಿದ್ದಾನೆ. ತಂದೆ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೂ ಕೊಡ್ತಾ ಇದ್ದೀವಿ ತಂದೆ. ಆಮೇಲೆ